ನಮಸ್ಕಾರ. ಕಾಂಟ್ರಾಕ್ಟ್ 2 ಕರಾರು 2ರ 4ನೆಯ ಘಟಕದ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ವಿ ಆರ್ ಡಿಸ್ಕಸಿಂಗ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 and this is available in unit 4. So already I have done 3-4 videos. ಆ ವಿಡಿಯೋಗಳಲ್ಲಿ ನಿಮಗೆ ಈ ಪಾರ್ಟ್ನರ್ಗಳ ಅಥವಾ ಪಾರ್ಟ್ನರ್ಗಳಿಗೆ ನಾವೇನು ಹೇಳ್ತೀವಿ, ಪಾಲುದಾರರು ಅಂತೀವಿ. ಪಾಲುದಾರರು ಈ ಪಾಲುದಾರರುಗಳ ಆಂತರಿಕ ಸಂಬಂಧವನ್ನು, ಅವರುಗಳ ಜವಾಬ್ದಾರಿಯನ್ನು, ಹಕ್ಕುಗಳನ್ನು ಚರ್ಚೆ ಮಾಡಿದ್ದೀವಿ. ದಟ್ ಈಸ್ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ವಿಡಿಯೋ. In our previous video, we have discussed about the inter se rights and obligations of the partners. In fact, the whole concept of partnership is based on the foundation of law of agency ಅಂತ ಹೇಳ್ತಾರೆ. ಈ ಪ್ರತಿನಿಧಿ ಕಾನೂನು ಅಂತ ಏನು ಹೇಳ್ತೀವಿ, ಏಜೆನ್ಸಿ ಕಾನೂನು ಅಂತ ಏನು ಹೇಳ್ತೀವಿ, ಆ ಕಾನೂನಿನ ತತ್ವದ ಆಧಾರದಲ್ಲಿ ನಿರ್ಮಿತವಾದಂತಹ ಇನ್ನೊಂದು ಕಾನೂನು ಅಂತಂದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್, ಪಾಲುಗಾರಿಕೆಯ ಅಧಿನಿಯಮ ಅಂತ ಹೇಳ್ಬೋದು. ಆದರೆ ಈ ಪಾಲುಗಾರಿಕೆ ಹುಟ್ಟಿರುವುದೇ ವ್ಯವಹಾರ ಮಾಡೋದಕ್ಕೆ. ಇಟ್ ಈಸ್ ಬಿಕಾಸ್ ಅಲ್ಟಿಮೇಟ್ಲಿ ದೇ ಆರ್ ಡೂಯಿಂಗ್ ದ ಬಿಸ್ನೆಸ್. ಒಮ್ಮೆ ವ್ಯವಹಾರವನ್ನು ಮಾಡ್ತಾರೆ ಅಂತಂದರೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಅಲ್ಲಿದ್ದೇ ಇರ್ತದೆ. ಥರ್ಡ್ ಪರ್ಸನ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಮೂರನೇ ವ್ಯಕ್ತಿ ಆ ಒಂದು ವ್ಯವಸ್ಥೆಯಲ್ಲಿ ಬಂದುಬಿಡ್ತಾರೆ. ಆದ್ದರಿಂದ ಮೂರನೇ ವ್ಯಕ್ತಿಯೊಂದಿಗಿನ ಸಂಬಂಧ ಬಹಳ ಪ್ರಮುಖವಾಗ್ತದೆ. ಇನ್ ಅದರ್ ವರ್ಡ್ಸ್, ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆನ್ ದ ಹೋಲ್ ಆಬ್ಜೆಕ್ಟಿವ್ ಆಫ್ ಪಾರ್ಟ್ನರ್ಶಿಪ್ ಲಾ. ಈ ಪಾಲುದಾರಿಕೆಯ ಅಧಿನಿಯಮದ ಅತಿ ಮುಖ್ಯವಾದಂತಹ ಭಾಗ ಇದು ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಈ ಒಂದು ಸಂಘ ಏನಿದೆ, ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ ನಾವು. ಫರ್ಮ್ ಏನಿದೆ, ಪಾಲುದಾರಿಕೆಯ ಫರ್ಮು, ಅದು ಬೇರೆಯವರೊಂದಿಗೆ ವ್ಯವಹಾರ ಮಾಡುವಾಗ ಅಲ್ಲಿ ಫರ್ಮ್ ಅಂತಕ್ಕಂಥದ್ದು ಸಪ್ರೇಟ್ ಲೀಗಲ್ ಎಂಟಿಟಿ ಇರೋದಿಲ್ಲ. ಇನ್ ಎ ಕಂಪನಿ ಈಸ್ ಕಾಲ್ಡ್ ಎ ಲೀಗಲ್ ಎಂಟಿಟಿ, ವೆರಾಸ್ ಫರ್ಮ್ ಈಸ್ ನಥಿಂಗ್ ಬಟ್, ಲೀಗಲಿ ಸ್ಪೀಕಿಂಗ್, ಇಟ್ ಈಸ್ ಗ್ರೂಪ್ ಆಫ್ ಪೀಪಲ್. ಆದ್ದರಿಂದ ಇವರುಗಳ ಒಂದು ಸಂಬಂಧ ಮೂರನೆಯ ವ್ಯಕ್ತಿಯ ಒಂದಿಗೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಕಲಂ 18ರಿಂದ 30ರವರೆಗೆ ನೋಡ್ತೀವಿ. ಕಲಂ 18ರಿಂದ 30ರವರೆಗೆ ನಾವು ಈ ಒಂದು ಪ್ರಾವಧಾನವನ್ನು ನೋಡ್ತೀವಿ. ಸಿ ದಿ ಸೆಕ್ಷನ್ಸ್ ಆರ್ ಲೈಕ್ ದಿಸ್. ಆಲ್ ದ ಸೆಕ್ಷನ್ಸ್ ಐ ಹ್ಯಾವ್ ಲಿಸ್ಟೆಡ್ ವಿತ್ ದ ಹೆಡಿಂಗ್ಸ್. ನೋಡಿ, ಒಬ್ಬ ಪಾಲುದಾರ ಇರ್ತಾನಲ್ಲ, ಪಾರ್ಟ್ನರ್, ಹಿ ವರ್ಕ್ಸ್ ಆಸ್ ಎ ಏಜೆಂಟ್ ಆಫ್ ದ ಫರ್ಮ್. ಪ್ರತಿನಿಧಿ, ಸಂಸ್ಥೆಯ ಪ್ರತಿನಿಧಿಯಂತೆ ಕೆಲಸ ಮಾಡ್ತಾನೆ ಅನ್ನೋದು ದಟ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್. ಆಮೇಲೆ ಇವನು ಏನಾಗ್ತಾನೆ ಅಂತಂದರೆ, ಇಂಪ್ಲಾಯ್ಡ್ ಅಥಾರಿಟಿ, ಒಂದು ಫರ್ಮ್ ಅಂತ ಏನು ಹೇಳ್ತೀವಿ, ಆ ಫರ್ಮಿನ ಒಂದು ಏನು ಅಂತರ್ನಿಹಿತ ಅಧಿಕಾರವನ್ನು ಹೊಂದಿರ್ತಾನೆ ಅವನು. ಆ ಫರ್ಮಿನ ಅಧಿಕಾರಿ ಅವನು ಅಂತ ಹೇಳ್ಬೋದು ನಾವು. ಆಮೇಲೆ ಎಕ್ಸ್ಟೆನ್ಷನ್ ಆ್ಯಂಡ್ ರಿಸ್ಟ್ರಿಕ್ಷನ್ ಆಫ್ ಅಥಾರಿಟಿ, ಆ ಒಂದು ಅಥಾರಿಟಿ ಏನಿದೆ, ಅವನಿಗೆ ಇರುವಂತಹ ಅಧಿಕಾರ ಏನಿದೆ, ಒಂದು ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಪಾಲುದಾರನಿಗೆ ಅಧಿಕಾರ ಏನಿದೆ, ಅದರ ಇತಿಮಿತಿಗಳು, ಅದನ್ನು ಎಷ್ಟರವರೆಗೆ ಅವನು ಉಪಯೋಗಿಸ್ಬೋದು, ಎಲ್ಲಿಗೆ ಅದನ್ನು ನಿಲ್ಲಿಸ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ದೆನ್ ಪಾರ್ಟ್ನರ್, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪಾರ್ಟ್ನರು ಫರ್ಮ್ಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೋದು ಅಂತಕ್ಕಂಥದ್ದು. ಮೋಡ್ ಆಫ್ ಡೂಯಿಂಗ್ ಆ್ಯಕ್ಟ್ಸ್. ನೋಡಿ, ಬೈಂಡ್ ಫರ್ಮ್, ಸಂಸ್ಥೆಯನ್ನು ಬದ್ಧಗೊಳಿಸುವ ಕ್ರಿಯೆಗಳ ವಿಧಾನ. ಅವನು ಏನೇನು ಕೆಲಸವನ್ನು ಮಾಡ್ತಾನೆ, ಆ ಕೆಲಸಗಳಿಗೆ ಸಂಸ್ಥೆಯೇ ಬಾಧ್ಯಸ್ಥ ಆಗ್ತದೆ ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತೀವಿ. ಒಬ್ಬ ಪ್ರತಿನಿಧಿ ಅಥವಾ ಏಜೆಂಟ್ ಮಾಡಿದಂತಹ ಕೆಲಸಕ್ಕೆ ಏನಾಗ್ತದೆ, ಪ್ರಿನ್ಸಿಪಾಲ್, ಮಾಲಕ ಜವಾಬ್ದಾರಿ ಆಗ್ತಾನಲ್ವ, ಅದೇ ಥರ ಇಲ್ಲಿ ಸಂಸ್ಥೆ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಪಾಲುದಾರ ಮಾಡಿದ ಕೆಲಸದ ಎಲ್ಲ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಬೇಕಾಗ್ತದೆ, ಅಲ್ಲಿರ್ತಕ್ಕಂತಹ ಫರ್ಮ್ ಅಥವಾ ಸಂಸ್ಥೆ ತೆಗೆದುಕೊಳ್ಬೇಕಾಗ್ತದೆ. ಇಫೆಕ್ಟ್ ಆಫ್ ಅಡ್ಮಿಷನ್ಸ್ ಬೈ ಪಾರ್ಟ್ನರ್. ಒಂದು ಸಂಘದ ಪರವಾಗಿ ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟ
ಅಥವಾ ಏನಾದರೂ ಒಪ್ಕೊಂಡ ಅಂತಂದರೆ ಅದು ಸಂಘದ ಜವಾಬ್ದಾರಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮಿನ ಜವಾಬ್ದಾರಿ ಆಗ್ತದೆ. ಒಬ್ಬ ಪಾಲುದಾರನಿಗೆ ಕೊಟ್ಟಂತಹ ನೋಟಿಸು ಅದು ಫರ್ಮ್ಗೆ ಕೊಟ್ಟ ಹಾಗೆ, ಸಂಘಕ್ಕೆ ಕೊಟ್ಟ ಹಾಗೆ, ಪಾರ್ಟ್ನರ್ಶಿಪ್ ಫರ್ಮ್ಗೆ ಕೊಟ್ಟ ಹಾಗೆ. ಆಮೇಲೆ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಆ್ಯಕ್ಟ್ಸ್ ಆಫ್ ದ ಫರ್ಮ್. ಈ ಸಂಸ್ಥೆ ಏನಿದೆ, ಪಾರ್ಟ್ನರ್ಶಿಪ್ ಫರ್ಮ್ನ ಮೇಲೆ ಬಂದಂತಹ ಜವಾಬ್ದಾರಿಗಳೇನಿದ್ದಾವೆ ಅವು ಒಬ್ಬ ಪಾಲುದಾರನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅಂತಕ್ಕಂಥದ್ದು. ಒಂದು ವೇಳೆ ಅದೇ ಪಾಲುದಾರ ತಪ್ಪು ಕೆಲಸಗಳನ್ನು ಮಾಡಿದ, ರಾಂಗ್ಫುಲ್ ಆ್ಯಕ್ಟ್ಸ್, ಥಾಟ್ಸ್, ಕಾಂಟ್ರಾಕ್ಟ್ಸ್ ಆ ರೀತಿ ಮಾಡಿದಾಗ ಈ ಸಂಸ್ಥೆಯ ಜವಾಬ್ದಾರಿ ಮತ್ತು ಪಾಲುದಾರನ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಒಂದು ಸಂಸ್ಥೆಯ ಪಾರ್ಟ್ನರ್ಶಿಪ್ ಫರ್ಮ್ನ ಹಣದ ದುರುಪಯೋಗ ಆದಾಗ ಕಾನೂನು ಏನು ಹೇಳುತ್ತೆ, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದನ್ನು ನಾವು ಸೆಕ್ಷನ್ 27 ನೋಡ್ತೀವಿ. ಮಿಸ್ಅಪ್ಲಿಕೇಶನ್ ಆಫ್ ಮನಿ ಆರ್ ಪ್ರಾಪರ್ಟಿ, ಆಸ್ತಿ ಇರ್ಬೋದು, ಹಣ ಇರ್ಬೋದು, ಅದರ ದುರುಪಯೋಗ ಆದಾಗ ಏನಾಗುತ್ತೆ. ದೆನ್ ವಿ ವಿಲ್ ಸಿ ಹೋಲ್ಡಿಂಗ್ ಔಟ್. ನಾ ಹಿಂದೂ ಹೇಳಿದ್ದೀನಿ, ಒಬ್ಬ ವ್ಯಕ್ತಿ ಅವನು ನಿಜವಾಗಿ ಪಾರ್ಟ್ನರೇ ಅಲ್ಲ, ಪಾರ್ಟ್ನರ್ ಥರ ವರ್ತಿಸ್ತಾನೆ. ಅಂಥ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿಗಳಿಗೂ ಆ ಪಾರ್ಟ್ನರ್ಶಿಪ್ ಸಂಘಕ್ಕೂ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ಗೂ ಯಾವ ರೀತಿಯಾದಂತಹ ಕಾನೂನಾತ್ಮಕ ಸಂಬಂಧ ಇರ್ತದೆ ಅಂತಕ್ಕಂಥದ್ದು. ಆಮೇಲೆ ಟ್ರಾನ್ಸ್ಫರಿ ಆಫ್ ಪಾರ್ಟ್ನರ್ಶಿಪ್ಸ್ ಇಂಟ್ರೆಸ್ಟ್. ಪಾರ್ಟ್ನರ್ ಒಬ್ಬ ಪಾಲುದಾರ ಏನು ಮಾಡ್ತಾನೆ, ತನ್ನ ಹಕ್ಕನ್ನು, ಆ ಇರ್ತಕ್ಕಂತಹ ಪಾಲುದಾರಿಕೆಯಲ್ಲಿ ಇರ್ತಕ್ಕಂಥ ಹಕ್ಕನ್ನು ಇನ್ನೊಬ್ಬನಿಗೆ ವಹಿಸ್ತಾನೆ. ಇದು ಏನಿದೆ ಇನ್ಮೇಲೆ ಇವನು ನನ್ನ ಬದಲಾಗಿ ಇವನು ತೊಗೊಳ್ತಾನೆ ಅಂತ. ಅಂಥವನಿಗೆ ಎಲ್ಲ ಹಕ್ಕುಗಳಿರ್ತಾವ ಅಥವಾ ಇರೋದಿಲ್ವಾ ಅಂತಕ್ಕಂಥದ್ದು. ಅತಿ ಮುಖ್ಯವಾಗಿ ವೆದರ್ ಎ ಮೈನರ್ ಕ್ಯಾನ್ ಬಿಕಮ್ ಎ ಪಾರ್ಟ್ನರ್ ಅಂತಕ್ಕಂಥದ್ದು. ಸಿ ದಿ ಕಾಂಟ್ರಾಕ್ಟ್ ವಿತ್ ಎ ಮೈನರ್ ಈಸ್ ವಾಯ್ಡ್ ಆಫ್ ಇನ್ ಇಶ್ಯೂ ಅಂತ ಹೇಳ್ತೀವಿ ನಾವು. ಬಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಎ ಮೈನರ್ ಈಸ್ ಪರ್ಮಿಟೆಡ್ ಟು ಬಿ ಎ ಪಾರ್ಟ್ನರ್. ದಿಸ್ ಈಸ್ ಆ್ಯಕ್ಚುಲಿ ಎಕ್ಸೆಪ್ಷನ್ ಟು ದ ಬೇಸಿಕ್ ರೂಲ್ ಆಫ್ ಕಾಂಟ್ರಾಕ್ಟ್, ಬೇಸಿಕ್ ರೂಲ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು. ಈ ಎಲ್ಲ ವಿಷಯಗಳ ಚರ್ಚೆಯನ್ನು ಇವತ್ತು ಒಂದೊಂದೇ ಸೆಕ್ಷನನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ವಿವರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೆಯದು ಸೆಕ್ಷನ್ 18. ಸೆಕ್ಷನ್ 18 ಇದನ್ನು ನಾನು ಭಾಳಷ್ಟು ಸಲ ಡಿಸ್ಕಸ್ ಮಾಡಿದ್ದೀನಿ. ಕಾಕ್ಸ್ ವರ್ಸಸ್ ಹಿಕ್ಮನ್ ಅಂತಕ್ಕಂಥ ಪ್ರಕರಣವನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಕೇವಲ ಲಾಭ ಗಳಿಸುವ ಉದ್ದೇಶಕ್ಕಾಗಿ ಒಟ್ಟುಗೂಡಿದರೆ ಮಾತ್ರ ಅದು ಪಾರ್ಟ್ನರ್ಶಿಪ್ ಅಲ್ಲ. ಅದರ ಜೊತೆಗೆ ಅವ್ರು ಏನಾಗಿರಬೇಕು, ಒಬ್ಬರಿಗೊಬ್ಬರು ಮ್ಯೂಚುವಲ್ ಏಜೆಂಟ್ ಆಗಿರಬೇಕು ಅನ್ನೋದನ್ನು ಇಲ್ಲೇನು ಮಾಡ್ತದೆ ಸೆಕ್ಷನ್ 18 ಹೇಳ್ತದೆ. ಎ ಪಾರ್ಟ್ನರ್ ಈಸ್ ಏಜೆಂಟ್ ಆಫ್ ದ ಫರ್ಮ್ ಫಾರ್ ದ ಪರ್ಪಸಸ್ ಆಫ್ ಬಿಸ್ನೆಸ್ ಇನ್ ದ ಫರ್ಮ್. ದ ಆ್ಯಕ್ಟ್ಸ್ ಆಫ್ ಎ ಪಾರ್ಟ್ನರ್ ಡನ್ ಇನ್ ದ ಯೂಸುವಲ್ ಕೋರ್ಸ್ ಆಫ್ ಬಿಸ್ನೆಸ್ ಬೈಂಡ್ ದ ಫರ್ಮ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪಾಲುದಾರಿಕೆಯ ಸಂಸ್ಥೆಯ ವ್ಯವಸ್ಥೆಯಲ್ಲಿ ವ್ಯಾಪಾರವನ್ನು ಮಾಡುವಂತಹ ಪಾಲುದಾರನ ಎಲ್ಲ ಕ್ರಿಯೆಗಳು ಆ ಒಂದು ಸಂಘವನ್ನು ಬಾಧ್ಯಸ್ಥನನ್ನಾಗಿ ಮಾಡುತ್ತದೆ. ದ ಫರ್ಮ್ ಬಿಕಮ್ಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಆ್ಯಕ್ಟ್ಸ್ ದ್ಯಾಟ್ ಆರ್ ಡನ್ ಬೈ ಎನಿ ಆಫ್ ದ ಪಾರ್ಟ್ನರ್ಸ್ ಇನ್ ದ ಕೋರ್ಸ್ ಆಫ್ ದೇರ್ ಬಿಸ್ನೆಸ್. ವ್ಯವಹಾರ ಮಾಡುವ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ ಅದರ ಉದ್ದೇಶಕ್ಕಾಗಿ ಏನು ನೀವು ವ್ಯವಹಾರವನ್ನು ಮಾಡ್ತಾ ಇರ್ತೀರೋ ಆ ವ್ಯವಹಾರವನ್ನು ಮಾಡುವಾಗ ಅವನ ವ್ಯವಹಾರದ ಎಲ್ಲ ಪ್ರಕ್ರಿಯೆಗಳಿಗೂ ಆ ಸಂಘ ಇದೆಯಲ್ಲ, ಫರ್ಮ್ ಇದೆಯಲ್ಲ, ಪಾರ್ಟ್ನರ್ಶಿಪ್ ಫರ್ಮ್ ಇದೆಯಲ್ಲ, ಪಾಲುದಾರಿಕೆ ಸಂಘ ಇದೆಯಲ್ಲ, ಅದು ಜವಾಬ್ದಾರಿಯನ್ನು ಹೊರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ನಂಬರ್ 1, ಹಿ ವರ್ಕ್ಸ್ ಎಸ್ ಎ ಏಜೆಂಟ್. ನಂಬರ್ 2, ದಿ ಫರ್ಮ್ ಬಿಕಮ್ಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಹೀಸ್ ಆ್ಯಕ್ಟ್ಸ್ ಇನ್ ದ ಕೋರ್ಸ್ ಆಫ್ ಬಿಸ್ನೆಸ್. ವ್ಯವಹಾರವನ್ನು ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಕೋರ್ಟ್ ಏನು ಮಾಡ್ತು ಅಂತಂದರೆ ಈ ಕೇಸಲ್ಲಿ ಹೇಳ್ತು, ಪಾರ್ಟ್ನರ್ಶಿಪ್ ಡಿಪೆಂಡ್ಸ್ ಆನ್ ಮ್ಯೂಚುವಲ್ ಏಜೆನ್ಸಿ, ನಾಟ್ ಓನ್ಲಿ ಲುಕಿಂಗ್ ಎಟ್ ದ ಪ್ರಾಫಿಟ್ ಮೇಕಿಂಗ್. ಬೇಸಿಕಲಿ ಪಾರ್ಟ್ನರ್ಶಿಪ್ ಉಪಯೋಗ ಆಗೋದು ಒಂದು ವ್ಯವಹಾರವನ್ನು ಮಾಡಿ ಲಾಭವನ್ನು ಹಂಚಿಕೊಳ್ಳೋದಕ್ಕೋಸ್ಕರ ನಿಜ. ಆದರೆ ಅದು ಒಂದೇ ಕಾರಣದಿಂದ ಅದನ್ನು ನಾವು ಪಾಲುದಾರಿಕೆ ಸಂಘ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಏನಿರಬೇಕು, ಆ ಪಾಲುದಾರರು ಒಬ್ಬರಿಗೊಬ್ಬರು ಪ್ರತಿನಿಧಿಗಳಂತೆ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಹಿಕ್ಮನ್ ಪ್ರಕರಣದಲ್ಲಿ ನೋಡ್ತೀವಿ. ಇದರ ಡೀಟೇಲ್ ಡಿಸ್ಕಷನ್ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ದಟ್ ಈಸ್ ವಾಟ್ ಸೆಕ್ಷನ್ 18 ಟಾಕ್ಸ್ ಅಬೌಟ್. ಸೆಕ್ಷನ್ 19 ಏನು ಹೇಳ್ತದೆ? ಸೆಕ್ಷನ್ 19 ಏನು ಹೇಳ್ತದೆ ಅಂತಂದರೆ, ಒಮ್ಮೆ ಪಾರ್ಟ್ನರ್ ಆಗಿದ್ದೀನಿ ಅಂತಂದರೆ ಆ ಫರ್ಮಿನ ಅಧಿಕಾರ ನನಗಿರುತ್ತೆ, ಅಂತರ್ನಿಹಿತ. ಇಟ್ ಈಸ್ ಅಂತರ್ನಿಹಿತ, ನನಗೆ ಆ ಹಕ್ಕು ಬಂದುಬಿಡ್ತದೆ ಅಂತ. ಎ ಪಾರ್ಟ್ನರ್ ಹ್ಯಾಸ್ ಇಂಪ್ಲೈಡ್ ಅಥಾರಿಟಿ.
The moment I become a partner, I will have power. Informed authority, ಯಾವ ಪರವಾಗಿ? ಆನ್ ಬಿಹಾಫ್ ಆಫ್ ದ ಫರ್ಮ್. ಆನ್ ಬಿಹಾಫ್ ಆಫ್ ದ ಫರ್ಮಿನ ಪರವಾಗಿ ನನಗೆ ಅಧಿಕಾರ ಬಂದ್ಬಿಡ್ತದೆ. ಯಾವಾಗ? ನಾನು ಪಾಲುದಾರ ಆದರೆ. ಇನ್ ದ ಯೂಶುವಲ್ ಕೋರ್ಸ್ ಆಫ್ ಬಿಸ್ನೆಸ್. ಅಂದರೆ ವ್ಯವಹಾರವನ್ನು ಮಾಡುವ ಎಲ್ಲ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಪ್ರತಿಯೊಬ್ಬ ಪಾಲುದಾರನಿಗೂ ಹಕ್ಕು ಇದೆ ಅನ್ನುವುದನ್ನು ಇದು ಹೇಳ್ತದೆ. ಆದರೆ ಇದನ್ನು ನಾವೇನು ಮಾಡ್ಬೋದು ಅಂತಂದರೆ, ಕಾಂಟ್ರ್ಯಾಕ್ಟ್ನಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ನ ಬರೆದು ಆ ಹಕ್ಕುಗಳನ್ನು ಇತಿಮಿತಿಗೊಳಿಸ್ಬೋದು. ಹವೆವರ್ ಸರ್ಟನ್ ಆ್ಯಕ್ಟ್ಸ್ ರಿಕ್ವೈರ್ ಎಕ್ಸ್ಪ್ರೆಸ್ ಅಥಾರಿಟಿ. ಎಲ್ಲದಕ್ಕೂ ಆ ಹಕ್ಕಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಆರ್ಬಿಟ್ರೇಷನ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಎಟ್ಸೆಟ್ರಾ. ಆ ಸಂಬಂಧಪಟ್ಟಂಥ ವಿಷಯದಲ್ಲಿ ಮಧ್ಯಸ್ಥಗಾರಿಕೆ ಅಥವಾ ಆ ಆಸ್ತಿಯನ್ನು ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ಆ ರೀತಿ ಇಂಪ್ಲಾಯ್ಡ್ ಹಕ್ಕಿರೋದಿಲ್ಲ. ಬಟ್ ವ್ಯವಹಾರದಲ್ಲಿ, ದಿನನಿತ್ಯದ ವ್ಯವಹಾರದಲ್ಲಿ ಪ್ರತಿಯೊಬ್ಬ ಪಾಲುದಾರನಿಗೂ ವ್ಯವಹಾರ ಮಾಡುವ ಅಧಿಕಾರ ಇದೆ ಅನ್ನೋದನ್ನು ಸೆಕ್ಷನ್ 19 ಹೇಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕೇಸನ್ನು ನೋಡೋದಾದರೆ, ಮರ್ಕೆಂಟೈಲ್ ಕ್ರೆಡಿಟ್ ಕಂಪನಿ ವರ್ಸಸ್ ಗೆರಾಡ್ 1962 UK ಕೇಸ್. ಒಂದು ನೆನ್ಪಿಟ್ಕೊಳ್ಳಿ, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಈಸ್ ಆ್ಯಂಡ್ even for that matter the whole contract act is based on the common law principle. Therefore I am always taking most of the English cases. ಇಲ್ಲಿ ಏನು ಹೇಳುತ್ತೆ ಈ ಕೇಸು? ಒನ್ ಪಾರ್ಟ್ನರ್ ಸೋಲ್ಡ್ ಎ ಕಾರ್ ಔಟ್ಸೈಡ್ ದ ಸ್ಕೋಪ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ನೋಡಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಬಿಸ್ನೆಸ್ಸಿನ ಉಪಯೋಗಕ್ಕಾಗಿ ಅವರು ಕಾರ್ ತೊಗೊಂಡಿರ್ತಾರೆ. ಆದರೆ ಕಾರನ್ನು ಪರ್ಚೇಸ್ ಮಾಡೋದು, ಸೇಲ್ ಮಾಡುವಂಥದ್ದು ಅವ್ರದ್ದು ಉದ್ದೇಶ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅವನು? ಆ ಕಾರನ್ನು ಸೇಲ್ ಮಾಡ್ತಾನೆ. ದೋ ರಿಸ್ಟ್ರಿಕ್ಟೆಡ್ ಬೈ ಎಗ್ರಿಮೆಂಟ್. ಅಂದರೆ ಕಾರ್ ಮಾರಾಟ ಮಾಡಬೇಕು ಅಂತ ಇರೋದಿಲ್ಲ. ಫರ್ಮ್ ವಾಸ್ ಹೆಲ್ಡ್ ಲಯಬಲ್ ಆಸ್ ದ ಆ್ಯಕ್ಟ್ ಅಪಿಯರ್ಡ್ ವಿದಿನ್ ದ ಯೂಶುವಲ್ ಬಿಸ್ನೆಸ್ ಟು ದ ಥರ್ಡ್ ಪಾರ್ಟಿ. ಆದರೆ ಇಲ್ಲಿ ಮೂರನೇ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಮೂರನೇ ವ್ಯಕ್ತಿಗೆ ಈ ಪಾಲುದಾರಿಕೆಯ ಸಂಘದ ನೀತಿ ನಿಯಮಗಳು ಗೊತ್ತಿರೋದಿಲ್ಲ. ಅವನೇನು ತಿಳ್ಕೊತಾನೆ? ಇವರು ಕಾರ್ನ ಪರ್ಚೇಸ್ ಸೇಲ್ ಮಾಡ್ತಾರೆ ಅಂತ ಹೇಳಿ ಅವನು ತಗೊಳ್ತಾನೆ. ದೇರ್ ಫಾರ್ ಫರ್ಮ್ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್. ಯಾಕೆ ಅಂತಂದರೆ, ಅಸ್ಟೆನ್ಸಿಬಲಿ ಹಿ ಥಿಂಕ್ಸ್, ಅವರು ಕಾರು ಪಾರ್ಟ್ನರ್ ಇದ್ದಾನೆ, ಅವನಿಗೆಲ್ಲ ಅಧಿಕಾರ ಇರ್ತದೆ ಅಂಥೇಳಿ ತೊಗೊಂಡ್ಬಿಡ್ತಾನೆ. ಆವಾಗೇನಾಗುತ್ತೆ? ಫರ್ಮ್ ಅದಕ್ಕೆ ಜವಾಬ್ದಾರಿ ಆಗುತ್ತೆ. ಈ ಒಂದು ಅಗ್ರಿಮೆಂಟಲ್ಲಿ ಇರಲಿಲ್ಲ ಅಂತಂದರೂ ಅದು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಸೆಕ್ಷನ್ 20 ಎಕ್ಸ್ಟೆನ್ಷನ್ ಆ್ಯಂಡ್ ರಿಸ್ಟ್ರಿಕ್ಷನ್ ಆಫ್ ಅಥಾರಿಟಿ. ಏನು ಇಂಪ್ಲಾಯ್ಡ್ ಅಥಾರಿಟಿನ ನಾವು ಸೆಕ್ಷನ್ 19 ಕಲಂ 19 ಹೇಳ್ತೀವೋ, 19 ಹೇಳ್ತೀವೋ, ಅದಕ್ಕೆ ಕೆಲವೊಂದು ನಿರ್ಬಂಧಗಳು. ನಾವು ಅಧಿಕಾರ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ಬೋದು, ಅಧಿಕಾರ ವ್ಯಾಪ್ತಿಯನ್ನು ಮಿತಿಗೊಳಿಸ್ಬೋದು, ವಿಸ್ತರಣೆಯೂ ಮಾಡ್ಬೋದು, ಅದರ ಇತಿಮಿತಿಯಲ್ಲಿ ಇಡ್ಬೋದು. ಪಾರ್ಟ್ನರ್ಸ್ ಮೇ ಎಕ್ಸ್ಟೆಂಡ್ ಆರ್ ರಿಸ್ಟ್ರಿಕ್ಟ್ ಇಂಪ್ಲಾಯ್ಡ್ ಅಥಾರಿಟಿ ಬೈ ಕಾಂಟ್ರಾಕ್ಟ್. In the partnership deed, you can mention conditions. Partnership deed. This is very important. If you have put some condition in the deed itself, condition 1, condition 2, ಆವಾಗ ಆ ಕಂಡೀಷನ್ ವ್ಯಾಲಿಡ್ ಆಗ್ತವೆ ಹೊರತು ಇಂಪ್ಲಾಯ್ಡ್ ಅಥಾರಿಟಿ ಅಲ್ಲ ಅನ್ನೋದು. Such restrictions are effective against third parties only ಇಫ್ ದೇ ಹ್ಯಾವ್ ನೋಟಿಸ್ ಆಫ್ ಇಟ್. ನೋಡಿ, ಆದರೆ ಈ ರೀತಿಯಾದಂತಹ ರಿಸ್ಟ್ರಿಕ್ಷನ್ಗಳಿದಾವಲ್ಲ, ಇವು ಮೂರನೆಯ ವ್ಯಕ್ತಿಗೆ ಅನ್ವಯ ಯಾವಾಗ ಆಗ್ತವೆ ಅಂದರೆ, ಮೂರನೆಯ ವ್ಯಕ್ತಿಗೆ ಈ ಕಂಡೀಷನ್ಗಳು ಗೊತ್ತಿರಬೇಕು. ಇಫ್ ಹಿ ಈಸ್ ನಾಟ್ ನೋಯಿಂಗ್ ಕಂಡೀಷನ್, ದೆನ್ ದಿಸ್ ಕೇಸ್ ಲಾ ವಿಲ್ ಅಪ್ಲೈ. ಥರ್ಡ್ ಪಾರ್ಟಿಗೆ ಗೊತ್ತಿದ್ದಾಗೆ ಈ ರೀತಿ ಕಂಡೀಷನ್ ಇದೆ, ಇವರಿಗೆ ಇತಿಮಿತಿಗಳಿದೆ ಅಂತ ಗೊತ್ತಿದ್ದೂ ಅವನು ವ್ಯವಹಾರ ಮಾಡಿದರೆ ಅವನು ತಪ್ಪು. ಗೊತ್ತಿರಲಿಲ್ಲ ಅಂತಂದರೆ firm is held responsible. That is what section 20 content says. 21 ಏನು ಮಾಡ್ತದೆ? ತುರ್ತು ಸಂದರ್ಭದಲ್ಲಿ ಪಾರ್ಟ್ನರ್ ಏನು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ತರಕಾರಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ತರಕಾರಿ ಪೂರ್ತಿ ವ್ಯಾಪಾರ ಆಗೋದಿಲ್ಲ, ಸ್ಟಾಕ್ ಉಳಿದ್ಬಿಡ್ತದೆ. ಉಳಿದಂತಹ ಸ್ಟಾಕ್ ಸುಮ್ಮನೆ ಇಟ್ಕೊಂಡ್ರೆ
ಸುಮ್ಮನೆ ಇಟ್ಕೊಂಡ್ರೆ ಕೊಳತು ಹೋಗುತ್ತೆ. ಸೊ ಫರ್ಮ್ಗೆ ಲಾಸ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ಪಾರ್ಟ್ನರ್ ಏನು ಮಾಡ್ಬೋದು ಅಂತಂದ್ರೆ ತನ್ನ ಹತ್ರ ಇದ್ದಂತಹ ಆ ತರಕಾರಿಗಳನ್ನು ಕಡಿಮೆ ಬೆಲೆಗೂ ಮಾರ್ಬೋದು, ಡಿಸ್ಪೋಸ್ ಮಾಡ್ಬೋದು. ಈ ರೀತಿಯಾದಂತಹ ತುರ್ತು ಸಂದರ್ಭದ ಅಧಿಕಾರವನ್ನು ಪಾರ್ಟ್ನರ್ ಹೊಂದಿರ್ತಾನೆ. ಒಬ್ಬ ಸಾಮಾನ್ಯ ಬುದ್ಧಿ ಇರುವ ವ್ಯಕ್ತಿ, ಪ್ರೂಡೆಂಟ್ ಪರ್ಸನ್ ಏನಂತ ಸಂದರ್ಭದಲ್ಲಿ ಡಿಸಿಷನ್ ತಗೊಳ್ತಾನೋ, ಫರ್ಮಿಗೆ ಹಾನಿ ಆಗುವಂತಹ ಸಂದರ್ಭದಲ್ಲಿ ವಿವೇಚನಾಧಿಕಾರವನ್ನು, ವಿವೇಕ ಬುದ್ಧಿಯನ್ನು ಉಪಯೋಗಿಸಿ ಅವನಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಹಕ್ಕು ಇರ್ತದೆ ಅನ್ನೋದನ್ನು ಸೆಕ್ಷನ್ 21 ನಮಗೆ ಮನವರಿಕೆ ಮಾಡುತ್ತದೆ. ಸೆಕ್ಷನ್ 22, ವಾಟ್ ಸೆಕ್ಷನ್ 22 ಸೇಸ್? ಮೋಡ್ ಆಫ್ ಡೂಯಿಂಗ್ ಆಕ್ಟ್ಸ್ ಟು ಬೈಂಡ್ ಫರ್ಮ್. ನೋಡಿ, ಯಾವುದೇ ಕ್ರಿಯೆಯನ್ನು ಆಕ್ಟ್ಸ್ ಡನ್ in the firm or expressing intention to bind the firm will bind them. Acts done in the firm name or expressing intention to bind the firm. ಯಾವುದೇ ಒಂದು ಪ್ರಕ್ರಿಯೆಯನ್ನು ಪಾಲುದಾರನಾಗಿ ನಾನು ಒಂದು ಪಾರ್ಟ್ನರ್ಶಿಪ್ ಫರ್ಮಿನ ಹೆಸರಲ್ಲಿ ನಾನು ಒಂದು ವ್ಯವಹಾರವನ್ನು ಮಾಡಿದರೆ, ಅಥವಾ ಪಾರ್ಟ್ನರ್ಶಿಪ್ ಫರ್ಮಿಂದಿದು ಅನ್ನುವ ಉದ್ದೇಶದಿಂದ ವ್ಯವಹಾರವನ್ನು ಮಾಡಿದರೆ, ಆವಾಗ ಆ ಸಂಘ ಏನಾಗುತ್ತೆ, ಪಾರ್ಟ್ನರ್ಶಿಪ್ ಫರ್ಮು ಅದು ಜವಾಬ್ದಾರಿ, ಇಟ್ ಬೈಂಡ್ಸ್ ಆರ್ ದೇರ್ ಇಸ್ ಎ ಬೈಂಡಿಂಗ್ ಆನ್ ದ ಫರ್ಮ್. ಆದರೆ ಅದು ವ್ಯವಹಾರದ ಒಂದು ಭಾಗ ಆಗಿರಬೇಕು ಅನ್ನೋದು ಇಲ್ಲಿ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ದಟ್ ಈಸ್ ವಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ದಟ್ ಈಸ್ ಸೆಕ್ಷನ್ 22. ಸೆಕ್ಷನ್ 23. ಸೆಕ್ಷನ್ 23 ಏನಂತಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಡುವಂತಹ ಪ್ರಸಂಗ ಬಂತು, ಹೇಳಿಕೆಯನ್ನು ಕೊಡುವಂತಹ ಪ್ರಸಂಗ ಬಂತು, ಒಪ್ಕೊಳ್ಳುವಂತಹ ಪ್ರಸಂಗ ಬಂತು, ಒಂದು ಫರ್ಮ್ನ ಪ್ರತಿನಿಧಿಯಾಗಿ ನೀವು ಕೋರ್ಟಲ್ಲಿ ಏನಾದರೂ ಒಂದು ಹೇಳಿಕೆ ಕೊಡಬೇಕಾಗ್ತದೆ ಅಂತ ಇಟ್ಕೊಳ್ಳಿ. ಆ ಹೇಳಿಕೆಯನ್ನು ವೈಯಕ್ತಿಕ ಹೇಳಿಕೆ ಅಂತ ಪರಿಗಣಿಸಲಾಗೋದಿಲ್ಲ. ಇಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ದ ಫರ್ಮ್ ಅಂತ ಪರಿಗಣಿಸಲಾಗ್ತದೆ. ಅಡ್ಮಿಷನ್ಸ್ ಆರ್ ಸ್ಟೇಟ್ಮೆಂಟ್ಸ್. ನೋಡಿ, ಒಪ್ಪಿಗೆಗಳು ಅಥವಾ ಹೇಳಿಕೆಗಳು ಯಾರಿಂದ? ಒಬ್ಬ ಪಾಲುದಾರನಿಂದ. ಕನ್ಸರ್ನಿಂಗ್ ದ ಅಫೇರ್ಸ್ ಆಫ್ ದ ಫರ್ಮ್, ಆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ, ಓಕೆ, ಏನು ಸಾಕ್ಷಿಯಾಗಿ ಅಗೇನೆಸ್ಟ್ ದ ಫರ್ಮ್, ಓಕೆ, ಇವು ಸಂಸ್ಥೆಯ ವಿರುದ್ಧ ಕೊಟ್ಟಂತಹ ಸಾಕ್ಷ್ಯಗಳಾಗ್ತವೆ ಅಥವಾ ಸಂಸ್ಥೆಯೇ ಕೊಟ್ಟಂತಹ ಸಾಕ್ಷ್ಯಗಳಾಗ್ತವೆ. ಅಂದರೆ ಇಟ್ ಈಸ್ ಆ್ಯಸ್ ಇಫ್ ದ ಫರ್ಮ್ ಹ್ಯಾಸ್ ಗಿವನ್ ಎವಿಡೆನ್ಸ್. ಒಬ್ಬ ವೈಯಕ್ತಿಕ ವ್ಯಕ್ತಿ ಕೊಟ್ಟರೂ ಕೂಡ ಅವನು ಪಾಲುದಾರ ಆಗಿರೋದ್ರಿಂದ ಅದು ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಕೊಟ್ಟಂತಹ ಹೇಳಿಕೆ ಅನ್ನೋದನ್ನು ಇಲ್ಲಿ ಸೆಕ್ಷನ್ 23 ನಮಗೆ ಹೇಳ್ತದೆ. ಸೆಕ್ಷನ್ 24, ಇದನ್ನು ನಾವು ಹಿಂದೆ ಡಿಸ್ಕಸ್ ಮಾಡಿದ್ದೀವಿ. ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ವಿಷಯದಲ್ಲಿ ಒಬ್ಬ ಪಾಲುದಾರನಿಗೆ ನೋಟಿಸ್ ಕೊಟ್ಟರೆ ಅದು ಪಾರ್ಟ್ನರ್ಶಿಪ್ ಫರ್ಮ್ಗೆ ನೋಟಿಸ್ ಕೊಟ್ಟ ಹಾಗೆ ಅನ್ನುವುದನ್ನು ಸೆಕ್ಷನ್ 24 ಹೇಳುತ್ತೆ. ಕಾರ್ಯನಿರ್ವಹಿಸುವ ಪಾಲುದಾರನಿಗೆ ನೀಡಿದ ನೋಟಿಸ್ನ ಪರಿಣಾಮ ಏನು ಅಂತಂದರೆ, ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನೋಟಿಸ್ ಈಸ್ ಗಿವನ್ ಟು ದ ಫರ್ಮ್. ಫರ್ಮ್ಗೆ, ಸಂಸ್ಥೆಗೆ ನೋಟಿಸು ನೀಡಿದಂತಾಗುತ್ತದೆ. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನೋಟಿಸ್ ಟು ದ ಫರ್ಮ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ರೈಟ್. ದೆನ್ 25, ಲಯಬಿಲಿಟಿ ಆಫ್ ದ ಪಾರ್ಟ್ನರ್ ಫಾರ್ ಆಕ್ಟ್ಸ್ ಆಫ್ ದ ಫರ್ಮ್. ಈಗ ಪಾಲುದಾರಿಕೆಯ ಫರ್ಮೇ ಏನೋ ಒಂದು ಕ್ರಿಯೆಯನ್ನು ಮಾಡುತ್ತೆ ಅಂತ ಇಟ್ಕೊಳ್ಳಿ. ಇನ್ಫ್ಯಾಕ್ಟ್ ಇನ್ನೊಬ್ಬ ಪಾರ್ಟ್ನರ್ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಆವಾಗ ನನ್ನ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಇದು ಹೇಳುತ್ತೆ. ಎವ್ರಿ ಪಾರ್ಟ್ನರ್ ಈಸ್ jointly and severally liable for all acts of the firm done while he is a partner. ಒಬ್ಬ ವ್ಯಕ್ತಿ ಪಾಲುದಾರನಾದ ಸಂದರ್ಭದಲ್ಲಿ ಯಾವುದೇ ಪಾಲುದಾರ ಮಾಡಿದಂತಹ ಯಾವುದೇ ವ್ಯಾವಹಾರಿಕ ಪ್ರಕ್ರಿಯೆ ಎಲ್ಲ ಪಾಲುದಾರರನ್ನು ಜವಾಬ್ದಾರರನ್ನಾಗಿ ಮಾಡುತ್ತದೆ. ಇಟ್ ಈಸ್ ಎಲ್ಲ ಪಾಲುದಾರರನ್ನು ಜವಾಬ್ದಾರನಾಗಿ ಮಾಡುತ್ತದೆ. ದಿಸ್ ಈಸ್ ಇಂಗ್ಲಿಷ್ ರೂಲ್, ಬಟ್ ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ಜಾಯಿಂಟ್ಲಿ ಆ್ಯಂಡ್ severally. In English partnership, it is only jointly. There is no question of severally. But in India, we have done it as jointly as well as severally. ಏನು ಹಿಂಗಂದರೆ,
ಜಾಯಿಂಟ್ಲಿ, ಬರೀ ಜಾಯಿಂಟ್ಲಿ ಅಂದ್ರೇನು, ಜಾಯಿಂಟ್ಲಿ ಆ್ಯಂಡ್ ಸೆವರ್ಲಿ ಅಂದ್ರೇನು ಅನ್ನುವ ಕ್ಲಾರಿಟಿಯನ್ನು ನೀವು ತಗೊಳ್ಬೇಕು ಅಂತಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಜವಾಬ್ದಾರಿಯ ವಿಷಯದಲ್ಲಿ ನಿಮ್ಮ ಮೇಲೆ ಒಂದು ದಾವೆ ಹೂಡಬೇಕಾದ್ರೆ ಎಲ್ಲರನ್ನೂ ಸೇರಿಸಿ ದಾವೆ ಹೂಡಬೇಕಾಗ್ತದೆ. ದಟ್ ಈಸ್ ಜಾಯಿಂಟ್ಲಿ. ಇನ್ ಅದರ್ ವರ್ಡ್ಸ್, ಆಲ್ ಪಾರ್ಟ್ನರ್ಸ್ ಆರ್ ಮೇಡ್ ಪಾರ್ಟಿ. ಆಲ್ ಪಾರ್ಟ್ನರ್ಸ್ ಆರ್ parties. This is about jointly. What is severally? ನಿಮ್ಮ ಮೇಲೆ ಕೇಸ್ ಹಾಕುವವನು ಎಲ್ಲ ಪಾರ್ಟ್ನರ್ ಮೇಲೆ ಹಾಕಬೇಕು ಅಂತೇನಿಲ್ಲ. he can file the case on a single partner. That is severely. ಅಂದರೆ ಜಂಟಿಯಾಗಿಯೂ ಪ್ರತ್ಯೇಕವಾಗಿಯೂ ಎಲ್ಲ ಪಾಲುದಾರರು ಆ ಒಂದು ಸಂಸ್ಥೆಯ ಬಾಧ್ಯತೆಗಳಿಗೆ ಜವಾಬ್ದಾರರು ಅನ್ನೋದು ಸೆಕ್ಷನ್ 25 ಆರ್ ಕಲಮು 25ರ ಸಾರಾಂಶ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ದೆನ್ 26. ದಿಸ್ ಈಸ್ ಅಬೌಟ್ ಟಾರ್ಸಿಯಸ್ ಲಯಬಿಲಿಟಿ, ಕಾಂಟ್ರಾಕ್ಚುಯಲ್ ಲಯಬಿಲಿಟಿ ಅಂತ ಹೇಳ್ತೀವಲ್ಲ ನಾವು. ದಿಸ್ ಈಸ್ ಆ್ಯಕ್ಚುಲಿ ಟಾಕ್ಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಟಾಟ್. ಯಾವುದೇ ಒಬ್ಬ ಪಾಲುದಾರ ಅಪಕೃತ್ಯವನ್ನು ಮಾಡ್ದ ಅಂತ ಇಟ್ಕೊಳ್ಳಿ. ಯಾವುದೇ ಒಬ್ಬ ಪಾಲುದಾರ ಏನು ಮಾಡಿದ? ಅಪಕೃತ್ಯ, ರಾಂಗ್ಫುಲ್ ಆ್ಯಕ್ಟ್. ಸಾಮಾನ್ಯ ವ್ಯವಹಾರದ ಕ್ರಮದಲ್ಲಿ ಪಾಲುದಾರನು ಮಾಡಿದ ಅಪಕೃತ್ಯ ಅಂತ ಬರಿಬೋದು ನಾವು ಇದನ್ನು. ಕರೆಕ್ಟ್ ವರ್ಡ್ ಅಂದರೆ, ಲೀಗಲ್ ವರ್ಡ್ ಅಂದರೆ ನಾವು ಇದಕ್ಕೇನು ಬರಿಬೋದು? ಅಪಕೃತ್ಯ. ಅಪಕೃತ್ಯ ಅಥವಾ ನಿರ್ಲಕ್ಷ್ಯ, ನೆಗ್ಲಿಜೆನ್ಸ್. ಎರಡು ಟಾರ್ಟ್ ವರ್ಡ್ಗಳೇ ಅವು. ಅಪಕೃತ್ಯ ಅಥವಾ ನಿರ್ಲಕ್ಷ್ಯ ಮಾಡಿದಾಗ ಆವಾಗ ಏನಾಗುತ್ತೆ ಅಂತಂದರೆ, ಮೂರನೇ ವ್ಯಕ್ತಿಗೆ ಸಂಬಂಧಿಸಿದಂತೆ ಅದು ಸಂಸ್ಥೆಯೇ ಜವಾಬ್ದಾರಿಯನ್ನು ಹೊರಬೇಕು. ಬಿಕಾಸ್ ಥರ್ಡ್ ಪರ್ಸನ್ಗೆ ಏನು ಗೊತ್ತಿರೋದಲ್ಲ. ಥರ್ಡ್ ಪರ್ಸನ್ ಥಿಂಕ್ಸ್ ದ್ಯಾಟ್ ಎವ್ರಿ ಮೆಂಬರ್ ಆಫ್ ಎವ್ರಿ ಪಾರ್ಟ್ನರ್ ಆಫ್ ದ ಫರ್ಮ್ ಈಸ್ ಫರ್ಮ್ ಓನ್ಲಿ. ದಟ್ ಈಸ್ ದ ಕಾನ್ಸೆಪ್ಟ್ ಹಿಯರ್. ಆದ್ದರಿಂದ ಒಬ್ಬ ವ್ಯಕ್ತಿ ಮಾಡಿದ, ಒಬ್ಬ ಪಾಲುದಾರ ಮಾಡಿದ ತಪ್ಪಿಗೆ ಸಂಸ್ಥೆಯ ಎಂಟೈರ್ ಫರ್ಮ್ ಇದೆಯಲ್ಲ, ಅದು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ನಾ ಎಂಟೈರ್ ಫರ್ಮ್ ಅಂತ ಹೇಳಿದ ಕೂಡಲೇ ಎಲ್ಲ ಪಾಲುದಾರರು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಅನ್ನೋದು ಅದರ ಅರ್ಥ. ಸೆಕ್ಷನ್ 27, ಮಿಸ್ಅಪ್ಲಿಕೇಶನ್ ಆಫ್ ಮನಿ. ನೋಡಿ, ಹಣದ ದುರುಪಯೋಗ ಅಥವಾ ಆಸ್ತಿಯ ದುರುಪಯೋಗ. ಆಮೇಲೆ ಇಲ್ಲಿ ಈ ರೀತಿ ಆದಾಗ ಇಂಟರ್ಸೇ ಅವರು ಕೇಸ್ ಹಾಕ್ಕೋಬೋದು. ಇಲ್ಲಿಯೂ ಅಷ್ಟೇ ನೋಡಿ, ಲಯಬಿಲಿಟಿ ಫಾರ್ ಮಿಸ್ಅಪ್ಲಿಕೇಶನ್ ಆಫ್ ಮನಿ ಆರ್ ಪ್ರಾಪರ್ಟಿ, ದ ಫರ್ಮ್ ಈಸ್ ಲಯಬಲ್. ನೋಡಿ, ಥರ್ಡ್ ಪಾರ್ಟಿ ವಿಷಯದಲ್ಲಿ ಒಬ್ಬ ಪಾಲುದಾರನಿಂದ ಮೂರನೇ ವ್ಯಕ್ತಿಗೆ ಮೋಸ ಆಯಿತು, ಹಣಕಾಸಿನ ಹಾನಿ ಆಯಿತು ಅಂತ ಇಟ್ಕೊಳ್ಳಿ. ಆವಾಗ ಸಂಪೂರ್ಣವಾಗಿ ಲಯಬಿಲಿಟಿಯನ್ನು ಭರಿಸಲಿಕ್ಕೆ, ಕಾಂಪೆನ್ಸೇಷನ್ ಕೊಡಲಿಕ್ಕೆ ಅವನು ಇಡೀ ಫರ್ಮನ್ನೇ ಪಾರ್ಟಿ ಮಾಡ್ಬೋದು, ಫರ್ಮನ್ನೇ ಲಯಬಲ್ ಮಾಡ್ಬೋದು. ಅವನು ಇಂಡಿವಿಜುವಲ್ ಮಾಡಬೇಕು ಅಂತೇನಿಲ್ಲ. ದ ಫರ್ಮ್ ಈಸ್ ಲಯಬಲ್ ಇಫ್ ಎ ಪಾರ್ಟ್ನರ್ ಮಿಸ್ಅಪ್ಲೈಸ್ ಮನಿ ರಿಸೀವ್ಡ್ ಫ್ರಮ್ ದ ಥರ್ಡ್ ಪಾರ್ಟೀಸ್. ನಾ ಏನು ಮಾಡ್ತೀನಿ, ಆ್ಯಸ್ ಎ ಪಾರ್ಟ್ನರ್, ನನಗೆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಒಂದು 10 ಲಕ್ಷ ದುಡ್ಡು ಬರೋದಿರ್ತದೆ, 10 ಲಕ್ಷವನ್ನು ಇಸ್ಕೊಂಡ್ಬಿಡ್ತೀನಿ. ಆದರೆ ಫರ್ಮ್ ಅಕೌಂಟಿಗೆ ಹಾಕೋದೇ ಇಲ್ಲ, ಸ್ವಂತಕ್ಕೆ ಯೂಸ್ ಮಾಡ್ತೀನಿ. ಆವಾಗ ಫರ್ಮಿಗೆ ಬಂದಿಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ. ನೀವು ಅವನ ಕಡೆಯಿಂದ ವಸೂಲು ಮಾಡ್ಕೋಬೋದು. ಥರ್ಡ್ ಪರ್ಸನ್ಗೆ ವಾಪಸ್ಸು, ಅಥವಾ ಥರ್ಡ್ ಪರ್ಸನ್ನಿಂದ ನಾವು ಫರ್ಮಿಗೆ ಸಾಲ ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಥರ್ಡ್ ಪರ್ಸನ್ಗೆ 10 ಲಕ್ಷ ಕೊಡೋ ಜವಾಬ್ದಾರಿ ತೆಗೆದುಕೊಂಡಂಥ ವ್ಯಕ್ತಿ ಮೇಲಲ್ಲ, ಫರ್ಮ್ ಮೇಲೆ ಇರುತ್ತೆ. ಇಟ್ ಈಸ್ ಆನ್ ದ ಫರ್ಮ್ ಇಟ್ ಸೆಲ್ಫ್ ಅನ್ನೋದನ್ನು ಸೆಕ್ಷನ್ 27 ಹೇಳುತ್ತೆ. ದೆನ್ ಸೆಕ್ಷನ್ 28, ಹೋಲ್ಡಿಂಗ್ ಔಟ್. ಇದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಹಿಂದಿನ ಕ್ಲಾಸ್ಗಳಲ್ಲಿ. ಹೋಲ್ಡಿಂಗ್ ಔಟ್ ಅಂದರೆ ಏನು ಅಂತಂದರೆ, ಅವನು ನಿಜವಾಗಿ ಪಾರ್ಟ್ನರ್ ಇರೋದಿಲ್ಲ, ಪಾರ್ಟ್ನರ್ ಥರ ಬಿಹೇವ್ ಮಾಡ್ತಿರ್ತಾನೆ. ಅವನಿಗೂ ಪಾರ್ಟ್ನರ್ಶಿಪ್ ಫರ್ಮ್ಗೂ ಏನೂ ಸಂಬಂಧ ಇರೋದಿಲ್ಲ, ಬಟ್ ಹೊರಗಿನ ಜಗತ್ತಿಗೆ ಅವನು ಪಾಲುದಾರನ ಥರ ಕಾಣಿಸ್ತಾನೆ. ಆ ರೀತಿ ಅವಕಾಶವನ್ನು ಈ ಪಾರ್ಟ್ನರ್ಗಳು ಮಾಡಿಕೊಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಏನಾಗುತ್ತೆ, ಫರ್ಮ್ ಜವಾಬ್ದಾರಿ ಆಗುತ್ತೆ. ಎ ಪರ್ಸನ್ ಹೂ ರಿಪ್ರೆಸೆಂಟ್ಸ್ ಹಿಮ್ಸೆಲ್ಫ್ ಆರ್ knowingly allows himself to be represented as a partner is liable to third parties. ಪಾಲುದಾರನೆಂದು ತೋರಿಸಿಕೊಳ್ಳೋನು. ಇಲ್ಲಿ ಹಿಯರ್ ಆಲ್ಸೋ ಎ ಪರ್ಸನ್ ಹೂ ರಿಪ್ರೆಸೆಂಟ್ಸ್, ಓಕೆ, ದೆನ್ ದ ಫರ್ಮ್ ಈಸ್ ಲಯಬಲ್. ದ ಫರ್ಮ್ ಈಸ್ ಲಯಬಲ್. ಯಾರಾದರೂ ತಾನು ಪಾಲುದಾರನೆಂದು ತೋರಿಸಿಕೊಂಡ್ರೆ ಅಥವಾ ಹಾಗೆ ತೋರಿಸಲು ಅನುಮತಿಸಿದರೆ ಅವನು ಮೂರನೇ ವ್ಯಕ್ತಿಗಳಿಗೆ ಜವಾಬ್ದಾರನಾಗುತ್ತಾನೆ. ಅವನು ಅನ್ನೋದಕ್ಕಿಂತ ಇಲ್ಲಿ ಫರ್ಮೇ ಜವಾಬ್ದಾರಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ದೆನ್ ಸೆಕ್ಷನ್ 29, ರೈಟ್ಸ್ ಆಫ್ ದ ಟ್ರಾನ್ಸ್ಫರಿ ಆಫ್ ಪಾರ್ಟ್ನರ್ಸ್. ಅಸ್ಯೂಮ್ ದ್ಯಾಟ್ ದೇರ್ ಈಸ್
A, B, C. 3 partners are there. Out of this, what B will do is, he will transfer his rights to D. He will transfer his right to. A transferee is entitled to share profits and cannot interfere in management. ನೋಡಿ, ಈ ರೀತಿ ನನ್ನ ಪಾರ್ಟ್ನರ್ಶಿಪ್ ಹಕ್ಕನ್ನು ನೀವು ಡಿ ಕೊಟ್ಬಿಡಿ ಅಂತ ಹೇಳಿ ಅವನು ಫಾರಿನಿಗೆ ಹೋದ ಅಂತ ಇಟ್ಕೊಳ್ಳಿ. ಆವಾಗ ಲಾಭಕ್ಕೆ ಮಾತ್ರ ಇವನು ಸೀಮಿತ ಆಗ್ತಾನೆ. ಡಿ ಈಸ್ ಲಿಮಿಟೆಡ್ ಟು ಓನ್ಲಿ ಇಟ್ಸ್ ಪ್ರಾಫಿಟ್ಸ್ ಆರ್ ಲಾಸಸ್, ನಾಟ್ ಫಾರ್ ದ ಮ್ಯಾನೇಜ್ಮೆಂಟ್. ಉಳಿದವ್ರಂಗೆ ಅವನು ಟ್ರಾನ್ಸ್ಫರ್ ಆದ ವ್ಯಕ್ತಿ ಇದಾನಲ್ಲ, ಅವನು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಹಿ ಕೆನಾಟ್ ಡೂ ದಿ ಬಿಸ್ನೆಸ್ ಆರ್ ಮ್ಯಾನೇಜ್ಮೆಂಟ್ ಆಫ್ ದ ಫರ್ಮ್ ಅನ್ನೋದು ಸೆಕ್ಷನ್ 29. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಈಸ್ ಸೆಕ್ಷನ್ 30. ಸೆಕ್ಷನ್ 30 ಟಾಕ್ಸ್ ಅಬೌಟ್ ಮೈನರ್ ಅಡ್ಮಿಟೆಡ್ ಟು ದ ಬೆನಿಫಿಟ್ಸ್ ಆಫ್ ದ ಪಾರ್ಟ್ನರ್. ನೋಡಿ, ನಾವು ಏನು ಅಪ್ರಾಪ್ತ ವಯಸ್ಸಿನವ್ರನ್ನ ಕಾಂಟ್ರಾಕ್ಟ್ಗೆ ಸೇರಿಸ್ಕೊಳ್ಳೋದಿಲ್ಲ. ಎ ಕಾಂಟ್ರಾಕ್ಟ್ ವಿತ್ ಎ ಮೈನರ್ ಈಸ್ ವಾಯ್ಡ್ ಆಬ್ ಇನಿಷಿಯೋ ಅಂತ ಹೇಳ್ತೀವಿ ನಾವು. ಮೊಹರಿ ಬಿಬಿ ಪ್ರಕರಣದಲ್ಲಿ ಹೇಳ್ತೀವಿ, ಈಸ್ ವಾಯ್ಡ್ ಆಬ್ ಇನಿಷಿಯೋ. ಬಟ್ ದಿಸ್ ಈಸ್ ಎಕ್ಸೆಪ್ಷನ್. ನೀವು ಒಬ್ಬ ಅಪ್ರಾಪ್ತನನ್ನು ಪಾರ್ಟ್ನರ್ ಆಗಿ ಮಾಡ್ಕೋಬೋದು, ಆದರೆ ಅವನ ಮೇಲೆ ಲಯಬಿಲಿಟಿ ಹಾಕೋಕ್ಕಾಗಲ್ಲ. ಯು ಕೆನಾಟ್ ಪುಟ್ ಲಯಬಿಲಿಟಿ ಆನ್ ಹಿಮ್. ಹಿ ಈಸ್ ಓನ್ಲಿ ಹ್ಯಾವಿಂಗ್ ದ ರೈಟ್ಸ್, ಹಿ ಡಸಂಟ್ ಹ್ಯಾವ್ ದ ಲಯಬಿಲಿಟಿ. ವಾಟ್ ಆರ್ ರೈಟ್ಸ್? ಏನೇನು ಲಾಭ ಬರುತ್ತೋ ಅದು ಅವನಿಗೆ ಕೊಡಬೇಕು. ಎ ಮೈನರ್ ಕ್ಯಾನಾಟ್ ಬಿ ಎ ಪಾರ್ಟ್ನರ್ ಬಟ್ ಮೇ ಬಿ ಅಡ್ಮಿಟೆಡ್ ಟು ದ ಬೆನಿಫಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ವಿತ್ ದ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್. ಎಲ್ಲ ಪಾಲುದಾರರ ಒಪ್ಪಿಗೆಯ ಮೇಲೆ ಒಬ್ಬ ಅಪ್ರಾಪ್ತನನ್ನು ಕೂಡ, ಎಷ್ಟು ಜನ ಅಪ್ರಾಪ್ತರಿರಬೇಕು ಮಾಡ್ಕೋಬೋದು, ಆದರೆ ಅವನು ಲಾಭಕ್ಕೆ ಮಾತ್ರ ಸೀಮಿತವಾಗಿರ್ತಾನೆ ಹೊರತು ಲಯಬಿಲಿಟಿಗಲ್ಲ. ಏನಾದರೂ ಹಾನಿ ಎಲ್ಲ ಆದರೆ ಆ ಅಪ್ರಾಪ್ತನ ಮೇಲೆ ನೀವು ಹಾನಿಯನ್ನು ಹೇರುವುದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸೆಕ್ಷನ್ 30ನಲ್ಲಿ ಗಮನಿಸಬೇಕು. ಸೊ ಅದಕ್ಕೆ ಇಲ್ಲೊಂದು ಕೇಸ್ ಲಾ ಇದೆ. ದಿಸ್ ಕೇಸ್ ಲಾ ಈಸ್ ಇಂಪಾರ್ಟೆಂಟ್. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವರ್ಸಸ್ ದ್ವಾರಕ್ ದಾಸ್ ಖೇತಾನ್ ಆ್ಯಂಡ್ ಕಂಪನಿ ಅಂತ ಪ್ರಕರಣವನ್ನು ನೀವು ನೋಡೋದಾದರೆ, ಎ ಮೈನರ್ ವಾಸ್ ಮೇಡ್ ಫುಲ್ ಪಾರ್ಟ್ನರ್ ಆಫ್ ದ ಫರ್ಮ್, ಬಟ್ ದ ಜಜ್ಮೆಂಟ್ ವಾಸ್ ಮೈನರ್ ಕ್ಯಾನಾಟ್ ಬಿ ಫುಲ್ ಪಾರ್ಟ್ನರ್, ಓನ್ಲಿ ಅಡ್ಮಿಟೆಡ್ ಟು ಬೆನಿಫಿಟ್ಸ್ ಆಸ್ ಪರ್ ಸೆಕ್ಷನ್ 30. This is 1961 case, after 32. Okay, 1932. Therefore, as per section 30, he is not permitted ಅಂತ ಹೇಳ್ಬೋದು. This is all about the relations, third party. ಮೂರನೆಯ ವ್ಯಕ್ತಿ ಅಂದರೆ ಹೊರ ಜಗತ್ತಿಗೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ ಅಥವಾ ಪಾಲುದಾರಿಕೆಯ ಒಂದು ಸಂಘ ಏನಿದೆ, ಅದು ಹೇಗೆ ಇರುತ್ತೆ ಅಂತಂದರೆ, ಹೊರ ಜಗತ್ತಿಗೆ ಯಾವುದೇ ಪಾರ್ಟ್ನರ್ ಮಾಡಿದಂತಹ ಕೆಲಸಗಳನ್ನು ಸಂಘವೇ ಮಾಡಿದೆ ಅಂಥೇಳಿ ತೀರ್ಮಾನಿಸಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಡಿಫೈನ್ ದ ರಿಲೇಷನ್ಸ್ ಬಿಟ್ವೀನ್ ಪಾರ್ಟ್ನರ್ಸ್ ಆ್ಯಂಡ್ ಥರ್ಡ್ ಪಾರ್ಟೀಸ್, ಎಂಪಸೈಸಿಂಗ್ ಕಾನ್ಸೆಪ್ಟ್ ಆಫ್ ಏಜೆನ್ಸಿ, ಅಥಾರಿಟಿ, ಲಯಬಿಲಿಟಿ. ದೀಸ್ ಪ್ರೊವಿಷನ್ಸ್ ಪ್ರೊಟೆಕ್ಟ್ ದ ಪಾರ್ಟೀಸ್. ನೋಡಿ, ಇಲ್ಲೇನಾಗುತ್ತೆ, ಥರ್ಡ್ ಪಾರ್ಟಿಗಳನ್ನ ಇಲ್ಲಿ ರಕ್ಷಣೆ ಮಾಡ್ತೀವಿ ನಾವು. ಥರ್ಡ್ ಪಾರ್ಟಿಗಳನ್ನ ಅಂದರೆ ಪಾರ್ಟ್ನರ್ಗಳ ಅವ್ಯವಹಾರಕ್ಕೆ ಮೂರನೇ ವ್ಯಕ್ತಿ ಬಲಿಪಶಿ ಆಗಬಾರ್ದು ಅನ್ನುವಂಥದ್ದು ಈ ಎಲ್ಲ ಕಲಂಗಳ ಉದ್ದೇಶ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ವೆರಿ ಸಿಂಪಲ್ ಚಾಪ್ಟರ್. ಎಲ್ಲ ಸೆಕ್ಷನ್ಗಳನ್ನು ನೀವು ನೆನ್ಪಿಟ್ಕೋಬೇಕಂತೇನಿಲ್ಲ, ಬಟ್ ಸೆಕ್ಷನ್ ರೇಂಜ್ ನೀವು ನೆನ್ಪಿಟ್ಕೊಂಡು ರೇಂಜ್ ಆಫ್ ಸೆಕ್ಷನ್ಸ್ ಬರೆದು ನೀವು ನಾನೇನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಎಲ್ಲ ತತ್ವಗಳ ಒಂದು ಸಮರೈಸೇಷನ್ ಮಾಡಿದರೂ ಕೂಡ ಇದು ಸಂಪೂರ್ಣ ಆನ್ಸರ್ ಆಗ್ತದೆ. ಮತ್ತು 2 ಕೇಸ್ ಲಾಗಳನ್ನು ಕೊಟ್ಟಿದ್ದೀನಿ ನಾನು. ಒಂದು ಕಾಕ್ಸ್ ಕೇಸ್ ಲಾ, ಇನ್ನೊಂದು ದಟ್ ಈಸ್ CIT ವರ್ಸಸ್ ದ್ವಾರಕ್ ದಾಸ್. ಈ 2 ಪ್ರಕರಣಗಳನ್ನು ನೀವು ಕೇಸ್ ಲಾ ಇಟ್ಕೊಂಡು ಈ ಪ್ರಶ್ನೆಗೆ ಉತ್ತರ ಬರಿಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.